ಸೊ ಇನ್ನು ಬೆಳಗಾವಿಯಲ್ಲಿ ಕಾರ್ಖಾನೆಗೆ ಬೆಂಕಿ ತಗುಲಿದೆ. ಓರ್ವ ವ್ಯಕ್ತಿ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಬೆಳಗಾವಿಯ ನಾವಗೆಯ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡ ಪ್ರಕರಣ ಏನಿದೆ, ಸತತ 14 ಗಂಟೆಯಿಂದಲೂ ಕೂಡ ಬೆಂಕಿ ನಂದಿಸುವ ಕಾರ್ಯಾಚರಣೆ ಈಗ ಅಲ್ಲಿ ನಡೀತಾ ಇದೆ. 8 ಅಗ್ನಿಶಾಮಕ ವಾಹನ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಗೋಡೆ ಒಡೆದು ಅಗ್ನಿ ನಂದಿಸಲು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಇನ್ನೂವರೆಗೂ ಕೂಡ ಬೆಂಕಿ ಬಂದಿಲ್ಲ. ಬೆಳಗಾವಿಯ ನಾವಗೆಯ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡ ಪ್ರಕರಣ ಏನಿದೆ, 8 ಅಗ್ನಿಶಾಮಕ ವಾಹನಗಳಿದಾವೆ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಉರಿತಾ ಇರಬೇಕು ಅಂತ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದನ್ನ. ಯಾಕಂದರೆ 8 ವಾಹನಗಳು ಹೋಗೋದಂದ್ರೆ ಏನು ಸಾಮಾನ್ಯ ಏನ್ರಿ ಅದು? 8 ವಾಹನಗಳು ಹೋಗಿವೆ ಈಗ ಅಲ್ಲಿ. ಸೊ ಗೋಡೆಗಳನ್ನು ಒಡೆದು ಹೋಗಿ ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಕಾರ್ಖಾನೆ ಇದು? ಈ ಪ್ರಮಾಣದಲ್ಲಿ ಬೆಂಕಿ ಉರಿಯೋಕ್ಕೆ ಹೇಗೆ ಸಾಧ್ಯ ಆಯಿತು? ಬಟ್ಟೆದಾಗಿದ್ರೆ ಅದು ಸಿಗೋದಿಲ್ಲ, ರಬ್ಬರದ್ದಾಗಿದ್ರೂ ಕೂಡ ಕಂಟ್ರೋಲಿಗೆ ಸಿಗೋದಿಲ್ಲ. ರಬ್ಬರದಂತೂ ಬಹಳ ಹೊತ್ತು ಸಮಯ ಬೇಕಾಗುತ್ತೆ ಅದು ಹೋಗಬೇಕು ಅಂತ ಹೇಳಿದ್ರೆ. ಸೊ ಇಲ್ಲಿ ಯಾವುದಿತ್ತು, ಪ್ಲಾಸ್ಟಿಕ್ ಏನಾದರೂ ಇದೆಯಾ? ಅದು ಕೂಡ ಹಾಗೆ. ಗೋಡೆ ಒಡೆದು ಈಗ ಅಗ್ನಿಯನ್ನು ನಂದಿಸುವ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸಂಪೂರ್ಣವಾಗಿ ಕಂಟ್ರೋಲ್ಗೆ ಹಿಡಿತಕ್ಕೆ ಸಿಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಿದ್ದಾರೆ. ಆ ರೀತಿಯಲ್ಲಿ ಜ್ವಾಲೆ ಧಗಧಗಿಸ್ತಾ ಇದೆ ಅಲ್ಲಿ ಕಾರ್ಖಾನೆಯ ಒಳಗಡೆಗೆ. ನೈಟಲ್ಲಿ ಇದ್ದಂಥ ಓರ್ವ ವ್ಯಕ್ತಿ ಮಾತ್ರ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಾಗಿದ್ದಾರೋ ಗೊತ್ತಿಲ್ಲ. ಪಾಪ ಕುಟುಂಬದವರೆಲ್ಲ ಗೊಳೋ ಅಂತಿದ್ದಾರೆ. ಪಾಪ ಕಷ್ಟ ಆಗ್ಬಿಡುತ್ತೆ ಅವರಿಗೆಲ್ಲ. ಹೊಟ್ಟೆಪಾಡಿಗೆ ಕಡಿಮೆ ಸಂಬಳದಲ್ಲಿ ಹೆಂಗೋ ಜೀವನ ಮಾಡ್ಕೊಳ್ತಾ ಇರ್ತಾರೆ. ಅದರಲ್ಲಿ ಈ ರೀತಿ ಆಗಿಬಿಟ್ಟಾಗ ಕುಟುಂಬ ನಿಜಕ್ಕೂ ಕೂಡ ಬಹಳ ಕಷ್ಟ ಆಗಿಬಿಡುತ್ತೆ. ಈಗ ಅವರು ಆ ಕುಟುಂಬಕ್ಕೆ ಹೇಗೆ ಯಾವ ರೀತಿಯಾಗಿ ನಿಂತ್ಕೊಳ್ತಾರೋ ಗೊತ್ತಿಲ್ಲ. ದುಡ್ಡು ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿ ಇಂಪಾರ್ಟೆಂಟು. ಬಟ್ ಆ ವ್ಯಕ್ತಿಗೆ ಎಲ್ಲಿ ಏನಾಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇನ್ನೂ ಕೂಡ ಸಂಪೂರ್ಣವಾಗಿ ಹಿಡಿತಕ್ಕೆ ಬರದೇ ಇರೋದಕ್ಕೇ ಆ ಗೋಡೆ ಒಡೆದು ಬಿಟ್ಟು ಈಗ ನಿಯಂತ್ರಣಕ್ಕೆ ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾರಣ ಒಳಗಡೆ ಹೋಗುವಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ಈಗ. ನೋಡಿ ಅಲ್ಲಿ ಗೋಡೆ ಒಡೆದು ಒಳಗಡೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸತತ 14 ಗಂಟೆಯಿಂದ ಈ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೀತಾ ಇದೆ. 14 ಗಂಟೆಯಿಂದ ಇನ್ನೂ ಕೂಡ ಬೆಂಕಿ ಕಂಟ್ರೋಲಿಗೆ ಬಂದಿದ್ದ ಇಲ್ಲ ಅಂದರೆ ಯಾವ ರೀತಿಯಲ್ಲಿ ಬೆಂಕಿ ಉರಿತಾ ಇರಬೇಕು ಅಂತ ಆ ದೃಶ್ಯಾವಳಿಗಳು ನೋಡಿ. ಅಲ್ಲಿ ಒಳಗಡೆ ಏನೋ ಲೈಟ್ ಹಾಕ್ಬಿಟ್ಟು ನಿಂತಂಗಿದೆ ಅದು ಕಿಟಕಿಯಲ್ಲಿ. ಬಟ್ ಒಳಗಡೆ ಉರಿತಾ ಇರೋ ಬೆಂಕಿಯನ್ನು ನೋಡಿ. ನನ್ನ ಸಹೋದ್ಯೋಗಿ ಈಗ ದಿಲೀಪ್ ಕುರಂದವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ದಿಲೀಪ್, ಏನು ಕಾರ್ಖಾನೆ ಇದು, ಮತ್ತೆ ಈ ಪ್ರಮಾಣದಲ್ಲಿ ಬೆಂಕಿ ಹತ್ಕೊಳ್ಳೋಕ್ಕೆ ಕಾರಣ ಏನಿತ್ತು? ಎಷ್ಟು ಜನರಿಗೆ ಇದರಿಂದ ಸಾವು ಏನಾದರೂ ನೋವು ಸಂಭವಿಸಿದೆಯಾ, ಹೇಗೆ? ಅರುಣ್, ಪ್ರಮುಖವಾಗಿ ಇದು ಒಂದು ಅಡೇಸಿವ್ ಫ್ಯಾಕ್ಟರಿ. ಅಂದ್ರೆ ನಾವು ಟಿಸ್ಕೋ ಅಂತ ಹೇಳ್ತೀವಿ, ಆ ತರ ಟಿಸ್ಕೋ ತಯಾರು ಮಾಡ್ತಕ್ಕಂಥ ಒಂದು ಅಡೇಸಿವ್ ಟೇಪ್ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟರಿ ಇದು. ಈ ಫ್ಯಾಕ್ಟರಿಯಲ್ಲಿ ನಿನ್ನೆ ಸಂಜೆ ಅಂದ್ರೆ ಸುಮಾರು 7-8 ಗಂಟೆ ಹೊತ್ತಿಗೆ ಒಂದು ಸಣ್ಣದಾದ ಬೆಂಕಿ ಕಾಣಿಸ್ಕೊಂಡಿತ್ತು. ಮತ್ತೆ ಅದೇ ಬೆಂಕಿ ದೊಡ್ಡದಾಗಿ ಓರ್ವ ನಾಪತ್ತೆಯಾಗಿದ್ದಾರೆ. ಮತ್ತೆ 3 ಜನರ ಸ್ಥಿತಿ ಚಿಂತಾಜನಕವಾಗಿರುವಂತದ್ದು. ಅವರನ್ನೆಲ್ಲರನ್ನೂ ಕೂಡ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅವ್ರು 3 ಜನ ಕೂಡ ವೆಂಟಿಲೇಟರ್ ಮೇಲೆ ಇರುವಂತದ್ದು. ಯಾಕಂದ್ರೆ ಅವ್ರು ಉಸಿರಾಟದ ತೊಂದರೆ ಆಗಿ ಬಹಳಷ್ಟು ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ ಅಂತ ಹೇಳಿ ಒಂದು ಆಸ್ಪತ್ರೆ ಮೂಲಗಳು ತಿಳಿಸಿರುವಂತದ್ದು. ಜೊತೆಗೆ ಏನಂತಂದ್ರೆ 150 ಜನ ಸಿಕ್ಕಾಕೊಂಡಿದ್ರು, 120 ಜನ ಸಿಕ್ಕಾಕೊಂಡಂತ ಎಲ್ಲ ಮಾಹಿತಿ ಇತ್ತು. ಆದ್ರೆ ಎಲ್ಲರೂ ಕೂಡ ಓಡಿ ಹೋಗಿದ್ದಾರೆ. ಅವ್ರು ಇರ್ತಕ್ಕಂಥ ಮೊಬೈಲ್ಗಳನ್ನ ಏನು ವಶಕ್ಕೆ ತಗೊಂಡಿರ್ತಾರೆ ಮೊದಲಿಗೆ ಒಳಗಡೆ ಹೋಗೋ ಅವೆಲ್ಲ ಮೊಬೈಲ್ಗಳನ್ನ ಬಿಟ್ಟು ಓಡಿ ಹೋಗಿದ್ರಿಂದ ಇದುವರೆಗೆ ಕೂಡ ಬೆಳಗಾವಿಯ ಪೊಲೀಸರು ಅವ್ರನ್ನ ಹುಡುಕಿ ಎಲ್ಲೆಲ್ಲಿದ್ದಾರೆ ಅನ್ನೋ ಕೂಡ ಮಾಹಿತಿಯನ್ನ ಪಡೆದಿರುವಂತದ್ದು. ಇದು ಒಂದು 5 ಕೋಟಿ ರೂಪಾಯಿ ವೆಚ್ಚದಂತ ಮಾಡಿದಂತ ದೊಡ್ಡ ಫ್ಯಾಕ್ಟರಿ ಸುಮಾರು 5 ಎಕರೆ ಜಮೀನಲ್ಲಿ ನಾವಗೆ ಹೊರವಲಯದಲ್ಲಿ ಇರುವಂತದ್ದು. ಅರುಣ್, ಅಂದ್ರೆ ಈ ಟೇಪ್, ಗಮ್ ಟೇಪ್ ಬರುತ್ತೆ ಅದಲ್ವಾ ತಯಾರು ಮಾಡೋದು? ಅದೇ ಟಿಸ್ಕೋ ಟೇಪ್ ಅಂತ ಏನ್ ಹೇಳ್ತೀವಿ, ಗಮ್ ಟೇಪ್ ಏನ್ ಬರುತ್ತೆ, ಅಡೇಸಿವ್ ಟೇಪ್ ತಯಾರು ಮಾಡುವಂತದ್ದು. ಇದರಲ್ಲಿ ವಿಶೇಷ ಏನಂತಂದ್ರೆ ಆ ಟೇಪ್ ತಯಾರಾಗ್ಬೇಕು ಅಂತಂದ್ರೆ ಅದರಲ್ಲಿ ಬರ್ನಿಂಗ್ ಕೆಮಿಕಲ್ ಇರುವಂತದ್ದು. ಹೀಗಾಗಿ ಆ ಬರ್ನಿಂಗ್ ಕೆಮಿಕಲ್ಗೆ ಏನು ಬೆಂಕಿ ಸಿಕ್ಕಾಕೊಂಡಿದೆ. ಹೀಗಾಗ ಒಂದು ದೊಡ್ಡದಂತ ಬೆಂಕಿ ಆಗಿರೋದು. ಜೊತೆಗೆ ಲಿಫ್ಟ್ ನಲ್ಲಿ ಬರ್ತಾ ಇರ್ತಕ್ಕಂಥ ಯಲ್ಲಪ್ಪ ಕಾಣೆ ಆಗಿದ್ದಾನೆ, ಆ ಲಿಫ್ಟ್ ನಲ್ಲೇ ಸಿಕ್ಕಾಕೊಂಡಿದ್ದಾನೆ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಆದ್ರೆ 1 ಜನ ಓಡಿ ಹೋಗಿದೆ ಅಂತ ಹೇಳ್ತಾರೆ. ಇನ್ನೂ ಕೂಡ ಆ ಬೆಂಕಿ ನಿಯಂತ್ರಣಕ್ಕೆ ಬರ್ತಲ್ಲ. ಸುಮಾರು 12 ಗಂಟೆಗಳ ಕಾಲ ಟೈಮ್ ತಗೊಳುತ್ತೆ ಅಂತ ಹೇಳಿ ಮಾಹಿತಿಯನ್ನು ಪಡೆದಿರುವಂತದ್ದು. ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.